ಗ್ರೂಪ್ ಏನು ಸಂಸ್ಥಾಪಕರಿದ್ದಾರೆ ಆತ ನಾಪತ್ತೆ ಆಗಿದ್ದಾನೆ ಅಂತ ಆರೋಪ ಇದೆ. ಏನ್ ಕಂಪ್ನಿ ಏನಷ್ಟು ಅದು ದರ್ವೇಶ್ ಕಂಪನಿ ಅನ್ನೋದು ಯಾವ ತರ ಇತ್ತಂದ್ರೆ ಬೆಂಗಳೂರಲ್ಲಿ ಇದರ ಒಂದು IMA ಅಂತ ಹೇಳಿ ಒಂದು ಪ್ರಕರಣ ಆಗಿತ್ತು. ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಆಗಿತ್ತು. ಅದರ ಪ್ರಕರಣ ಏನಪ್ಪಾ ಅಂದ್ರೆ ಒಂದು 100 ಕೋಟಿದು ಅವ್ಯವಹಾರ, ಅದು ಅಂದ್ರೆ ವ್ಯವಹಾರ ಆಗಿತ್ತು. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ರಾಯಚೂರಲ್ಲಿ ಸಹ ಇಲ್ಲಿ ನಮ್ಮ ರಿಮ್ಸ್ ಹಾಸ್ಪಿಟಲ್ ಹೈದರಾಬಾದ್ ರೋಡ್ ಅಲ್ಲಿರೋ ಒಂದು ರಿಮ್ಸ್ ಹಾಸ್ಪಿಟಲ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು. ದರ್ವೇಶ್ ಗ್ರೂಪ್ ಅಂತ ಹೇಳಿ ಮಾಡಿದ್ರು. ಅದು ಏನಪ್ಪಾ ಅಂದ್ರೆ ನಾವು ಗ್ರಾಹಕರು ಯಾರೇ ಆಗಿರ್ಬೋದು ಆ ಕಂಪನಿಯಲ್ಲಿ 1 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಹೂಡಿಕೆ ಮಾಡಿದ್ದಲ್ಲಿ ಪ್ರತಿ ತಿಂಗಳು ನಾವು ಯಾವ ಡೇಟ್ಗೆ ಹೂಡಿಕೆ ಮಾಡಿರ್ತೀವೋ ಅದೇ ಡೇಟಿಗೆ ಮುಂದಿನ ತಿಂಗಳು 1 ತಿಂಗಳ ನಂತರ 12,000 ರೂಪಾಯಿ ಕೊಡ್ತಾ ಇದ್ರು. ಅವರು ಲಕ್ಷಕ್ಕೆ 1 ಲಕ್ಷಕ್ಕೆ 12,000 ರೂಪಾಯಿ ಕೊಡ್ತಾ ಇದ್ರು. ಅಂದ್ರೆ ಈ ಕಡೆ ನಮ್ಮ ಮಧ್ಯಮ ವರ್ಗದ ಜನರು, ಬಡ ಜನರು ಏನ್ ಮಾಡಿದ್ದಾರೆ, ಒಂದು ಆಸೆಗೆ ಬೇರೆ ಬೇರೆ ಸಂಘಗಳಲ್ಲಿ ಮತ್ತೆ ಫೈನಾನ್ಸ್ಗಳಲ್ಲಿ ಮತ್ತೆ ತಮ್ಮ ವಾಹನಗಳನ್ನು ಅಡಿವಿಟ್ಟು ಮನೆಗಳನ್ನ ಗಿರ್ವಿಗೆ ಹಾಕಿ, ಬೇರೆ ಬೇರೆ ಗಿರ್ವಿಗೆ ಹಾಕಿ, ಪ್ಲಾಟ್ಗಳು ಮಾರ್ಟ್ಗೇಜ್ ಮಾಡಿಸಿ ಲೋನ್ ಅನ್ನು ಪಡೆದು ಒಂದು ಸರಿಯಾಗಿ ಅದು ಒಂದು 6 ತಿಂಗಳ ನಡೀತು. ಒಂದು ಆಸೆ ಅಂತಾರಲ್ಲ ಮನುಷ್ಯನ ಆಸೆ, ಆ ಆಸೆ ಪ್ರಕಾರ ಏನ್ ಮಾಡಿದ್ರಂದ್ರೆ ಅದು ದುಡ್ಡು ಬೇರೆ ಕಡೆ ತಗೊಂಡು 4 ಬಡ್ಡಿ 5 ಬಡ್ಡಿಗೆ ತಗೊಂಡು ಒಂದು ಆಸೆ ಬರುತ್ತೆ, ಏನೋ ಒಂದು ಆಗುತ್ತೆ, ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದರಲ್ಲಿ ಹೂಡಿಕೆ ಮಾಡಿದ್ರು. ಜನ ಹೂಡಿಕೆ ಮಾಡಿದ್ಮೇಲೆ ಒಂದು 2 ವರ್ಷ ಚೆನ್ನಾಗಿ ನಡೀತು. ಚೆನ್ನಾಗಿ ನಡೆದ್ಮೇಲೆ ಇತ್ತೀಚೆಗೆ ಒಂದು 2 ತಿಂಗಳದಿಂದ ಯಾವುದೇ ಕಾರಣಕ್ಕೂ ಬಡ್ಡಿ ಸಹ ಜನರಿಗೆ ಕೊಡ್ತಾ ಇಲ್ಲ. ಅವ್ರಿಗೆ ಹಾಕಿರೋ ದುಡ್ಡು ಸಹ ರೆಸ್ಪಾನ್ಸ್ ಇಲ್ಲ. ಆಫೀಸಿಗೆ ನೋಡಿದ್ರೆ, ಆಫೀಸಲ್ಲಿ ಹೋದ್ರೆ ಅವ್ರು ಲೀಗಲ್ ಅಡ್ವೊಕೇಟ್ ಇದ್ದಾರೆ, ಇಲ್ಲಿ ತಾರಾನಾಥ್ ಅಂತ ಹೇಳಿದ್ದಾರೆ, ಮತ್ತೆ ಅವ್ರ ಅಸಿಸ್ಟೆಂಟ್ಗಳು ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ. 12ನೇ ತಾರೀಕು ಅಂತ ಹೇಳಿದ್ರು. ಜೂನ್ 25ನೇ ತಾರೀಕು ಇದು ಕ್ಲೋಸ್ ಆಗಿರೋದು. ಅವಾಗಿಂದ 12ನೇ ತಾರೀಕು ಟೈಮ್ ತಗೊಂಡ್ರು. 12ನೇ ತಾರೀಕು ನಾವು ಪರಿಶೀಲನೆ ಮಾಡ್ತೀವಿ, ಅದು ಮಾಡ್ತೀವಿ, ಒಂದು 3 ದಿನ ಟೈಮ್ ಕೊಡಿ ಅಂತ ಹೇಳಿ 15 ತಗೊಂಡ್ರು. 16 ಆಯ್ತು, 17 ಆಯ್ತು. ಇದೇ ರೀತಿಯಲ್ಲಿ ದಿನಗಳು ಕಳೀತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡ್ತಾ ಇಲ್ಲ ಜನರಿಗೆ. ಇವರು ದರ್ವೇಶ್ ಅನ್ನೋರು ಅವ್ರು ಏನಿದ್ದಾರೆ, ಎಲ್ಲಿದ್ದಾರೆ, ಏನು ಎಷ್ಟು ದಿವಸ ಆಯ್ತು? ದರ್ವೇಶ್ ಅನ್ನೋರು ಇವಾಗ ಬಾಂಬೆಗೆ ಹೋಗಿದ್ದಾರೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಇಲ್ಲ ದುಬೈಗೆ ಹೋಗಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಆದ್ರೆ ಬಟ್ ಕ್ಲಾರಿಟಿ ಇಲ್ಲ, ಏನು ಇದು ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ. ಎಷ್ಟು ಅಂದಾಜು ಹೂಡಿಕೆ ಆಗಿದೆ ಸರ್ ಇವಾಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 300ರಿಂದ ಒಂದು 400 ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ನಮ್ಗೆ ಇರೋ ಮಾಹಿತಿ ಪ್ರಕಾರ ನಮ್ಗೆ ಬಹಳಷ್ಟು ಜನ ಸಂಪರ್ಕ ಮಾಡಿದ್ದಾರೆ. ಒಂದು 300ರಿಂದ 400 ಕೋಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಇದು? ಒಂದು 1.5 ವರ್ಷದಿಂದ ನಡೀತಾ ಇದೆ ನೋಡಿ ರಾಯಚೂರಲ್ಲಿ. ಅಂದ್ರೆ IMA ಕೇಸ್ ಎಕ್ಸಾಂಪಲ್ ಕೊಟ್ರಲ್ಲ, ಅದೇ ಮಾದರಿಯಲ್ಲಿ 100% ಅದೇ ಮಾದರಿ ಮುಚ್ಚುತ್ತೆ ಅಂತ ಹೇಳಿ ಒಂದು ಅದೇ ರೀತಿ ಅಂತ ಮುಚ್ಚಿ ಹೋಗುತ್ತೆ ಅನ್ನೋದ್ರ ಒಂದು ನಮ್ಗೆ ಒಂದು ಕಾನ್ಫಿಡೆಂಟ್ ಅದೇ ರೀತಿ ಇದೆ. ಅದು ಏನಾಗುತ್ತೆ ಅಂತ ಹೇಳಿ ನಾವು ಕ್ಲಾರಿಟಿ ಕೊಡಕ್ ಆಗಲ್ಲ. ಬಟ್ ಈ ಕ್ಲಾರಿಟಿ ಯಾಕೆ ನಾವು ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮುಖಾಂತರ ಆದ್ರೂ ನಮಗೆ ಮಾಹಿತಿ ಕೊಡಬೇಕಿತ್ತು. ಗ್ರಾಹಕರಿಗೆ, ಹೂಡಿಕೆದಾರರಿಗೆ ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ, ನಾವು ಈ ಡೇಟ್ ಕೊಡ್ತೀವಿ, ಎದೆಗುಂದ್ಬೇಡಿ, ನಿಮ್ ಜೊತೆ ನಾವಿರ್ತೀವಿ, ನೀವು ನಮ್ಮ ಬಂಡವಾಳ, ನೀವು ಹಾಕಿರೋ ಬಂಡವಾಳ ನಮ್ಮ ಹತ್ರ ಇದೆ, ನಮ್ಮ ಕಂಪನಿಯಲ್ಲಿ ಇದೆ ಅಂತ ಹೇಳಿ ಏನಾದ್ರೂ ಒಂದು ಮಾಹಿತಿ ಇದ್ರೆ ನಮ್ಗೆ ಇಷ್ಟೆಲ್ಲ ಅಚ್ಚರಿ ಆಗ್ತಿದ್ದಿಲ್ಲ, ಇಷ್ಟೆಲ್ಲ ನಾವು ಶಾಕ್ ಕೊಡೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ, ಇಷ್ಟೆಲ್ಲ ಆತಂಕನೂ ಒಳಗಾಗ್ತಿದ್ದಿಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡುವಂತದ್ದು ಗ್ರಾಹಕರು ಏನಾದ್ರು ಮಾಡಿದ್ದಾರೆ. ಕೆಲವು ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡು ತಿನ್ನೋರಿ ಆಟೋ ಡ್ರೈವರ್ಸ್ಗಳು ಏನ್ ವಿಚಾರ ಮಾಡ್ತಾ ಇದಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ದುಡ್ಡು ಬರಲ್ಲ ಒಂದು ಇಂಟೆನ್ಷನ್ ಅವರಲ್ಲಿ ಆಗ್ಬಿಟ್ಟಿದೆ. ಆ ಏಜೆಂಟ್ಸ್ಗಳನ್ನು ಸಹ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರೆ ದುಡ್ಡು ನಿಮ್ಗೆ ಸಿಗಲ್ಲ ಅನ್ನೋ ಒಂದು ಮಾತನ್ನು ಸಹ ಅವ್ರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸ್ವಲ್ಪ ಕಂಪ್ಲೇಂಟ್ ಕೊಡಲು ಹಿಂದೇಟ್ ಹಾಕ್ತಾ ಇದ್ದಾರೆ. ನೀವೆಷ್ಟು ಹೂಡಿಕೆ? ಇವಾಗ ನಮ್ದು ನೋಡ್ರಿ, ನಮ್ಮ ಫ್ಯಾಮಿಲಿಯಲ್ಲಿ ಸೇರಿ ಒಂದು 74 ಲಕ್ಷ ರೂಪಾಯಿ ಆಗಿದೆ. 74 ಲಕ್ಷ ಟೋಟಲ್. ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಮಾಮ, ನಮ್ಮ ಮಿಸಸ್ ಮತ್ತೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು 75 ಲ್ಯಾಕ್ ಹಾಕಿದ್ದಾರೆ. ಈಗ ಒಂದು ವೇಳೆ ಸರ್, ಈಗ IMA ಕೇಸಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದ್ವು, ಇನ್ವೆಸ್ಟ್ ಮಾಡಿದ್ರು, ಅದೇ ರೀತಿ ಇಲ್ಲೂ ಆಗುವ ಚಾನ್ಸಸ್ ಇದೆಯಾ ಸರ್? ಸಾಧ್ಯತೆಗಳು 100% ಕಾಣ್ತಾ ಇದೆ. 100% ಕೊಟ್ಟಿಲ್ಲ ಅವ್ರಂದ್ರೆ ಎಲ್ಲಾ ರೀತಿಯಲ್ಲಿ ಮಾಡೇ ಮಾಡ್ತಾರೆ ಜನ. ನೋಡಿ, ಯಾರು ಒಂದು 50,000, 5,000, 10,000 ಅಂದ್ರೆ ಬಿಡ್ಬೋದು. ಇದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಪ್ರತಿಯೊಬ್ರು ಮಿನಿಮಮ್ ಹಾಕಿರೋದೇ 1 ಲಕ್ಷ ಮೇಲೆ. ಈಗಿನ ಸಿಚುವೇಶನ್ 1 ಲಕ್ಷ ದುಡಿಬೇಕಂದ್ರೆ ಮಿನಿಮಮ್ 2 ವರ್ಷ ಹೂಡಿಕೆ ಮಾಡಿ ಜಮಾ ಮಾಡಬೇಕು ಅಂದ್ರೆ 2 ವರ್ಷ ಆದ್ರೂ ಬೇಕು. ಮತ್ತೆ ಅವ್ರು ಕಷ್ಟಪಟ್ಟು ತಂದಿದಾರಲ್ಲ, ಏನೋ ಒಂದು ಆಸೆ ಮಾಡಿ ತಂದಿದ್ದಾರೆ, ಮತ್ತೆ ಬೇರೆ ಕಡೆ ತಂದಿರ್ತಾರೆ. ಅವರು ಸಾಲಗಾರರೆಲ್ಲ ಮನೆಗೆ ಬರ್ತಾ ಇದ್ದಾರೆ, ನೋಟಿಸ್ಗಳು ಇಶ್ಯೂ ಆಗಿದಾವೆ, ಹೋಟೆಲ್ ಇದು ಮತ್ತೆ ಅವರು ತಗೊಂಡಿರೋದು ಬ್ಯಾಂಕ್ನಿಂದ ನೋಟಿಸ್ಗಳು ಬರ್ತಾ ಇದಾವೆ, ಗಾಡಿಗಳು ಸೀಸ್ ಆಗ್ತಾ ಇದಾವೆ, ಸೀಸರ್ ಇಂದ ನೋಟಿಸ್ ಬರ್ತಾ ಇದೆ. ಹೀಗಾಗಿ ಬಹಳ ತೊಂದರೆಯಲ್ಲಿದ್ದಾರೆ ಜನ. ಏನ್ ಹೇಳಕ್ ಇಷ್ಟಪಡ್ತಾರೆ ಜಿಲ್ಲಾಡಳಿತಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಅವ್ರಿಗೆ ಸಂಬಂಧಪಟ್ಟ ಆಸ್ತಿನ ಮುಟ್ಟುಗೋಲು ಹಾಕೋಬೇಕು, ಅವ್ರ ನಿಗದಲ್ಲಿ ಇಟ್ಕೋಬೇಕು. ಅದು ಕಾನೂನಾತ್ಮಕವಾಗಿ ಅವ್ರು ಏನು ಕ್ರಮ ತಗೋತಾರೋ ತಗೊಂಡು ಒಟ್ಟ ಜನರಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ನಮ್ಮ ಹೆಸರು ನಮ್ಮ ಹೆಸರು ಆಲಂ ಗಬ್ಬೂರ್.